ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಎಲ್ರಿಗೂ ಶುಭೋದಯ. ಟೈಮು 4:30. ಆ್ಯಕ್ಚುಲಿ ನಾನು 3:30ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ. ಸೊ ಎಲ್ಗಪ್ಪ ಅಂತೀರಾ, ಇನ್ನೇನು ಸೀಸನ್ ಇದ್ದಾಗ ಇಷ್ಟೊತ್ತಿಗೆ ಅದು ಎಲ್ಗೂ ಹೋಗುವ. ಸೊ ಎದ್ದು ಆರ್ಡ್ರ್ ಹೋಗ್ತಾ ಆಗಿಲ್ಲ. ಸೊ ಇವತ್ತಿರೋದು ಹೌಸ್ ವಾಮಿಂಗೆ. ಸೊ ನೆನ್ನೆ ಮೊನ್ನೆನೂ ಸೇಮ್ ಇವೆಂಟ್ ಮುಗಿಸ್ದೆ. ಇವತ್ತು ಅದೇ, ಬಟ್ ಇವತ್ತು ಮನೆ ಅಲ್ಲ, ಇವತ್ತೇನೋ ಕಂಪ್ನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡುವ ಯಾವ ಕಂಪ್ನಿ ಏನು ಕತೆ ಅಂತ. ಸೊ ನೈಟ್ ಇತ್ತು. ನೈಟ್ ಅಂದರೆ ಏನಿರಲಿಲ್ಲ ಅಂತ ಅಷ್ಟೊಂದಾಗಿ ಹೇಳಿಲ್ಲ ಫೋಟೋಗೆ. ಸೊ ಇವಾಗಷ್ಟೇ ಹೋಗ್ತಾಯಿದ್ದೀನಿ. ಸೊ ಆಲ್ರೆಡಿ ನಮ್ಮ ರಾಯಸಣ್ಣ ಹೋಗವ್ರೆ. ಅವ್ರು ನೈಟೇ ಹೋದರು. ಬಾ ಅಂದರೂ ನಾನು ಹೋಗೋಕ್ಕೆ ಹೋಗಲಿಲ್ಲ. ಏನು ನೈಟ್ ಏನು ಕೆಲಸ ಇಲ್ಲ, ಸುಮ್ಮನೆ ಅಂತೂ ಅಲ್ಲಿ ಹೋಗಿ ವೇಸ್ಟ್ ಮಾಡೋದು ಟೈಮು. ಸೊ ಅದಕ್ಕೆ ಬೆಳಗ್ಗೆಗೆ ಹೋಗೋಣ ಅಂತ ಇವಾಗ ಹೋಗ್ತಾಯಿದ್ದೀನಿ. ಸೊ 5 o'clock ಅಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಲೊಕೇಶನ್ ಬಂದು ರಾಮಮೂರ್ತಿ ನಗರ. ಸೊ ಇಲ್ಲಿಂದ 1 hour ಜರ್ನಿ, ಬಟ್ ನನಗೆ ಟೈಮ್ ಇರೋದು ಇನ್ನು 1/2 hour. ಸೊ ದೇವ್ರಿಗೆ ಡೈ ಹೊಡೆದು ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಕಳೆಯುತ್ತೆ, ಏನು ಕತೆ ಸಮಾಚಾರ ನೋಡುವ. ಹೊರಗಡೆ ಯಾರೂ ಇಲ್ಲ, ಇನ್ನೂ ಬೆಳಕೆ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಕೋಬೇಕಂದ್ರೆ ಫುಲ್ ಕತ್ಲೆ. ಸೊ ಗಾಡಿ ರೆಡಿ ಇದೆ ನೋಡಿ. ವೀಡಿಯೋ ಮಾಡ್ಕೊಂಡು ಬೆಳಗ್ಗೆನೇ ಫೋನೇ ತಾಕಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ಬನ್ನಿ ಇವಾಗ ಲೊಕೇಶನ್ಗೆ ಹೋಗುವ. ಸೊ ನೈಟು 1 hour ತೋರಿಸ್ತಾಯಿತ್ತು ಲೊಕೇಶನ್ನು. ಸೊ ಇವಾಗ ಎಷ್ಟು ಕಿಲೋಮೀಟ್ರ್ ತೋರಿಸುತ್ತೋ ನೋಡೋಣ. 18 ಕಿಲೋಮೀಟ್ರು, 37 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಯಾವ ರೂಟು? ರಾಜಾಜಿನಗರ. ಸೊ ಇಲ್ಲಿ ಒಳಗಡೆಯಿಂದ ತೋರಿಸ್ತಾ ಇದೆ. ಆ್ಯಕ್ಚುಲಿ ಹೆಬ್ಬಾಳ ಮೇಲೆ 22 ಕಿಲೋಮೀಟ್ರು. ಸೊ ಯಾವ್ದು ಬೆಸ್ಟು? 22. ಸೊ ಬನ್ನಿ ಹಿಂಗೆ ಹೊರಡೋದ. ಫೈನಲ್ ಲೊಕೇಶನ್ಗೆ ಬಂದೆ. ನಮ್ಮ ರಾಯಸಣ್ಣ 5 ಗಂಟೆಗೆ ರೆಡಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಂದ. ಟೈಮು 5:15 ಆಯಿತು. ಇನ್ನೂ ಯಾರು ಬಂದೇ ಇಲ್ಲ, ಖಾಲಿ ಹೊಡಿತೈತೆ ಇಲ್ಲಂತೂ ಖಾಲಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡುವ ಏನು ಕತೆ ಸಮಾಚಾರ ಅಂತ. ಸೊ ಆ್ಯಕ್ಚುಲಿ ಇದು ಬಂದು ಅಪಾರ್ಟ್ಮೆಂಟು. ಸೊ ಅಪಾರ್ಟ್ಮೆಂಟು ಗುಹೆ ಹೋದಂಗೆ ಐತೈತೆ ಫೀಲು, ಆ ಥರ ಹಾಕವ್ರೆ. ಸೊ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವೇ. ನಮ್ಮ ರಾಯಸಣ್ಣ ರೂಮ್ ಕೊಟ್ಟಿರ್ತಾರೆ, ಇಲ್ಲೇ ಮಲಗಿರ್ತೀನಿ ಅಂತ ಹೇಳ್ದ. ಆ್ಯಕ್ಚುಲಿ ಇಲ್ಲೇನಾ, ಫಸ್ಟ್ ಫ್ಲೋರಾ ನೋಡಲ್ಲ. ಫೋನ್ ಮಾಡ್ತೀನಿ ತಡ್ರಿ ಫಸ್ಟು. ಇದು ಪಕ್ಕ ಇದು 7 ಗಂಟೆವರೆಗೂ ಸ್ಟಾರ್ಟ್ ಆಗಲ್ಲ. ಫುಲ್ಲು ಕತ್ಲೆ ಕೋಣೆ. ಎಲ್ಲ ಕಡೆ ಪೆಂಡಲ್ ಹಾಕ್ಬಿಟ್ಬಿಟ್ಟವ್ರೆ. ಯಾವುದೋ ಗುಹೆಗೆ ಹೋದಂಗೆ ಐತೈತೆ ನನಗೆ ಫೀಲು. ಪಾಪ ಏನು ಒಂದು ರೂಮು ತುಂಬ ರೆಡಿ ಮಾಡವ್ರೆ ನೋಡಿ. ಒಂದು ಫುಲ್ ಇದು ರೂಮು ದೊಡ್ಡದು, ಯಾವುದೋ ಆಫೀಸ್ ಥರ ಇದೆ ಅಪಾರ್ಟ್ಮೆಂಟಲ್ಲಿ. ಒಂದು ರೂಮ್ ಪೂರ್ತಿ ಬರೀ ದೇವ್ರುಗಳೇ ರೆಡಿ ಮಾಡವ್ರೆ ಪೂಜೆಗೆ. ಸೊ ನಾರಾಯಣ ಸ್ವಾಮಿ ಹಾವು ಮೇಲೆ ಕೂತಿರೋ ಥರ ಪಾಪ ಅದ್ಭುತವಾಗಿದೆ. ಸಖತ್ತಾಗಿ ರೆಡಿ ಮಾಡವ್ರೆ. ಇನ್ನು 1/2 hour ಮೇಲೇ ಶುರು ಆಗೋದು. ಸದ್ಯಕ್ಕಂತೂ ಸ್ಟಾರ್ಟ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ. ಸೊ ಬನ್ನಿ ಕ್ಯಾಮ್ರಾ ರೆಡಿ ಮಾಡ್ಕೊಂಡು ಕೆಲಸ. ಸೊ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋದಾ. ಎಲ್ಲ ರೆಡಿ ಇದೆ. ಸೊ ಆ್ಯಕ್ಚುಲಿ ಸ್ವಿಚ್ ಪಾಯಿಂಟ್ಗಳು ನೋಡಿದ್ರೆ ಎಷ್ಟು ಚೆನ್ನಾಗೈತೆ. ಸೊ ಇದು ಸ್ವಿಚ್ ಪಾಯಿಂಟು, ಒಂದೊಂದು ಟಚ್ ಸ್ಕ್ರೀನು. ಇಲ್ಲೊಂದೊಂದು ಬಟನ್, ಇಷ್ಟು ಬಟನ್ ಏನಿದೆ ಅಷ್ಟು ಲೈಟ್ಗಳಿಲ್ಲಿದ್ದಾವೆ. ಸೊ ಅದು ಟಚ್ ಮಾಡಿದ್ರೆ ಇಲ್ಲಿ ಲೈಟ್ ಬರುತ್ತೆ.
ಆಯ್ತು ಟೆಲಿಕಾಸ್ಟ್. ಹೌದಾ, ಏನು ಪೋಸ್ಟ್ ಕೊಟ್ಬಿಟ್ರೆ ಎದ್ಕೊಬಿಡ್ತಾರೆ. ಅಚ್ಚುಕಟ್ಟಾಗಿ 6 ಗಂಟೆಗೆ ಬಂದಿರಾಗಿರೋದಲ್ಲಣ್ಣ. ಯಾರು? ನಾನು ಏನಾದ್ರು ಕೇಳಿದೆ 5 ಗಂಟೆಗೆ ಇರ್ಬೇಕಪ್ಪ ಅಂತಂದ್ರು. ನಾನೇನು ಮಾಡಲಿ, ಕೆಲಸ ಎಲ್ಲ ಬಾಳೆಗಾಡ್ಸಾಕ್ಬಿಟ್ಟಲ್ಲ ನೀನು. 5 ಗಂಟೆ ಕರೆಸ್ಬಿಟ್ಟು. ಈ ಮಟ್ಟಕ್ಕಂತ ಯಾವನು ಗೊತ್ತಿದಾರಲ್ಲ. ಹೌದಾ, ಆರಾಮಾಗಿ ನಮ್ಮನೆ ಲೈವೆಲ್ಲ ಹಾಕ್ತೀರಾ? ಆರಾಮಾಗಿ ಇಷ್ಟೊತ್ತು ಗಂಟೆ ನೆಮ್ಮದಿ ಸ್ವರ್ಗ್ಲೋಕ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಎದ್ದು ನನಗೇನು ಗೊತ್ತಾ, ಸಡನ್ನಾಗಿ ಎದ್ಬಿಟ್ಟು ಸುಮ್ಮನೆ ಹಿಂಗೆ ಓತ್ಲ ಹೊಡಿದ್ರೆ ತಲೆನೋವು ಸ್ಟಾರ್ಟ್ ಆಗೋಯ್ತದೆ. ಅದೇ ಪ್ರಾಬ್ಲಮ್ ಆಗಿತ್ತು. ನಡೆ ನಡೆ ನಡೆ. ಇದೇಂತ ಇವೆಲ್ಲ? ಓ, ಇದು ಮರಗಳು ಕಾಣಿಸ್ತವೆ ಅಂತ. ಮರಲ್ಲ, ಇದು ತಂದಿ ಹಾಕಿಲ್ವಲ್ಲಪ್ಪ. ಅದೇ ಮರಗಳು, ಬಟ್ಟೆ ನಾನು ಹೇಳ್ತಾ ಇರೋದು. ಬಿಲ್ ಹಾಕಿರ್ತೀವಲ್ಲ ಅದಕ್ಕೆ ನಾನು ಮರ ಹಾಕಿರೋದು ಕೇಳ್ತಾ ಇಲ್ಲ. ಮರ ಎಂತ ಹಾಕವ್ರೆ ಅಂತ ನನಗೂ ಗೊತ್ತು. ಕ್ಲಾತ್ ಹಾಕವ್ರಲ್ಲ, ಅದಕ್ಕೆ ಗಲೀಜ್ ಥರ ಮರ ಮರ ಎಲ್ಲ ಕಾಣಿಸ್ತದೆ ಅಂತ. ಆ ಕಡೆ ಎಲ್ಲ ಕಣ್ ಇನ್ನೂ ಒಂದು ಫ್ಲೋರ್ ಮೇಲೆ ನಾನು ನೋಡ್ತಾ ಇದ್ದೆ. ಏನು ನೋಡಿಯಪ್ಪ, ಎಲ್ಲ ನೋಡಿ ಸಾಕಾಗದೆ. ರಾತ್ರಿ ಏನೇನು ನಡೀತು ಪೂಜೆ? ಅಯ್ಯೋ, ನಮ್ಮ ಬಂದಿದ್ದು ಏಕೆ? ಪೂಜೆ ಮಾಡ ನಾನು ಕರ್ಸ್ಬಿಟ್ಟು ಬಾಳ್ಗಾಡಿಸ್ಬಿಟ್ಟು ಅನ್ಕೊಂಡಿದ್ದಲ್ಲ ಮತ್ತೆ. ಅದಕ್ಕೆ ಬೇಡ ಅಂತ. ಹಾಂ, ನಾನು ಬರೋದಾಗಿದ್ದೆ ಸ್ಕರ ಆಯಿತು. ಹೌದಾ, ನೀನು ಹೇಳ್ದ ಬೇಡ ಅಂತ? ಅಮೃತಮಸ್ತು ಅಮೃತಮಸ್ತರಣಮಸೇ ಸ್ವಾಗಮನೇರಸ್ಮರಾಮಿ. ಓಂ ಆಷಣ ಒಂದು ಒಳ್ಳೆ ಹಾಡು ಹೇಳೋಣ. ಯಾರೋ ಹೇಳ್ತಾ ಇರಪ್ಪ ರಾತ್ರಿ. ನೀನೇ ಬಿಡು, ಇವಾಗ ಒಂದು ಕಂದ ಬಿಡು. ನೆನ್ನೆ ಹೇಳ್ತಿದ್ರಲ್ಲ ಲಕ್ಷ್ಮಿ ಹಾಡು, ಅಕ್ಕ ಆಗ ಬಿಡು ಒಂದು ಕಂದವ ಹೇಳ್ತೀನಿ. ನಮಸ್ಕಾರಂ ಮನಸ್ಕರಂ ನಮಸ್ಕೃತಂ ನಮಸ್ಕರೋಮಿ ಭಾಸ್ವರಂ ಅಂಜನಾತಿಮಾಜನಂ ಚಿರಂತನೌತಿ ಭಾಜನಂ ಪುರಾರಿ ಪೂರ್ವರಂಧನಂ ಸುರಾರಿ ಗರ್ಭಶರ್ವಣಂ ನಮೋ ನಮಃ ಸ್ವಾಹಾ. ಸೊ ಪೂಜೆ ಎಲ್ಲ ಒಂದು ರೇಂಜ್ ಮುಗೀತು. ಇವಾಗ ಸ್ವಲ್ಪ ಗ್ಯಾಪು ಗೆಸ್ಟ್ಗಳು ಬರೋವರೆಗೂ. ಸೊ ಏನಿಲ್ಲ, ಒಂಥರ ಆಫೀಸ್ ಥರ ಮಾಡಿದ್ದಾರೆ. ಅದ್ರದ್ದು ಇನಾಗ್ರೇಷನ್ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಆಫೀಸು, ಅಪಾರ್ಟ್ಮೆಂಟ್ ಓನರ್ ಇದ್ದಾರಲ್ಲ ಅವ್ರದ್ದು ಆಫೀಸು. ಸಕ್ಕರ ಮಾಡಿದ್ದಾರೆ ಆಫೀಸ್ ಮಾತ್ರ. ಇದು ಲಾ ಮೆಟ್ ಅಸೋಸಿಯೇಟ್ಸ್ ಅಂತ. ಸೊ ಬನ್ನಿ, ಹೊರಗಡೆ ಒಂದು ರಾಜನ ಒಳ್ಳೆ ಕುಂತಾರೆ. ಇನ್ನೂ ತಿಂಡಿ ಆಗಿಲ್ಲ. ಸೊ ಟೈಮ್ 8 ಗಂಟೆ ಆಗೋಯ್ತು ತಿಂಡಿ ಟೈಮು. ಟಿಫನ್ ಬಂದಾಗ ಟಿಫನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೀ, ಗೆಸ್ಟ್ ಬರೋವರೆಗೂ. ಓತ್ಲ ಹೊಡ್ಕೊಂಡು ಸರಿ, ಓತ್ಲ ಹೊಡ್ಕೊಂಡು ಕಾಲ ಕಳೆದೋಡು ಆಯಿತಾ? ಹೇಳಿ ನೋಡೋಣ. ಹಾಂ, ಎಷ್ಟು ವಿಡಿಯೋ ಮಾಡ್ತಾ ಇದ್ದ ಗೊತ್ತು. ಆಗ್ತಾ ಇದ್ದ. ಇವಾಗ ಡೌಟು ನನಗಂತೂ ಗೊತ್ತಾಯ್ತಲ್ಲ. ಗೊತ್ತು 8 ಗಂಟೆ ಗೊತ್ತದೆ. 8 ಗಂಟೆ ಇನ್ನೊಂದು ಆಗ್ತದೆ ನಿಮಗೆ. 8 ಗಂಟೆ ಆಗೋಯ್ತಾ? ಆಲೇ 8 ಗಂಟೆ ಬಿಸಿಲು ಹೊಡಿತಾ ಇಲ್ಲ ಈಚೆ. ಕರೆಕ್ಟಾಗಿ 8 ಗಂಟೆ ಮುಂಚೆ ಕರೆಕ್ಟಾಗಿ ಜನಗೆ ನಮಗೆ ಆಮೇಲೆ ನಮ್ಮ ಟೈಮಿಂಗ್ ಸಾರ್ಗೆ ಹೇಳ್ಬಿಟ್ಟು ಒಂದು ವಾರ ಹಾಕಿಸ್ತೀನಿ. ಅದಕ್ಕೆ ಮಾಡ ನಿನಗೆ 2 ತಟ್ಟೆ ಇಡ್ಲಿ ಜಾಸ್ತಿ ತಿಂದ್ಬಿಡಾಯ್ತು ಅಲ್ಲಿ. ಇಡ್ಲಿ ಆದರೆ ಸವಾಸನೆ ಮಾಡೋ ಹೋಟ್ಲು ಹೋಗ್ಬಿಡ್ತೀನಿ ನಾನು. ಈಗ ಟಿಫನ್ ಬ್ರೇಕು ನಡಿ, ಗೊತ್ತು ಪ್ಲೇಟ್ ಹಿಡ್ಕೊಂಡು ರಾಯಸಣ. ಅದೇ ಇಲ್ಲಿ ಡೋಲು ಕುಣಿತ ಎಲ್ಲ ಬರ್ತದೆ, ಅವರು ಶೂಟ್ ಮಾಡ್ತಾ. ಅದು ಬೇರೆ ಯಾವಾಗ? ಬರ್ತದಂತೆ 9:30. ಯಾಕೆ ಯಾರು ಬರ್ತಾವ್ರಂತೆ? ಸೆಲೆಬ್ರಿಟಿ ಯಾರು ಬರ್ತಾವ್ರಂತೆ? ಇದಕ್ಕೆ ಲಾಯಕ್ಕಾಗಿದೆಯಾ ಕರೆಕ್ಟಾಗಿ? ಬಾ ನಾಷ್ಟ ಅವ್ರಿಗೆ ಇಡ್ಲಿ ಫೇವ್ರೇಟ್ ತಾನೆ. ಸೂಪರ್. ಹೆಂಗೈತೆ ಇಡ್ಲಿ? ಏನು ಹೆಣ್ಣು ನೋಡೋಕೆ ಹೋಯ್ತಾ ಇದೆಯಾ? ಈ ಬಾಡಿ ರೆಡಿ ಹಾಕೋದು? ಹಾಂ, ಚೆನ್ನಾಗಿರೋದು ಬೇಡವಾ ನಾವು? ನಿನಗೆ ಕಟಿಂಗ್ ಮಾಡಿಸೋ ಅಂತ ಹೇಳಿವ ನಾನು. ಕಟಿಂಗ್ ಯಾಕೆ ಮಾಡಿಸ್ಬೇಕು? ಅದೇ ಬಿಡ್ತೀನಿ. ಹೌದಾ? ಸಾಕು, 2 ಮಕ್ಳು ಆಗಿರೋದು. ಪ್ರಶ್ನೆ ಅಲ್ಲ ಕಣ. ನಾವು ಹೇಗೆ ಚೆನ್ನಾಗಿರ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಫುಲ್ ಕಟಿಂಗ್ ಮಾಡಿಸ್ಬಿಟ್ಟು ಸ್ಪೈಕ್ ಮಾಡಿಸ್ಬಿಡು ಮುಂದೆಗಡೆ. ಬೇಡ ಬೇಡ, ಹಂಗೆ ಫುಲ್ ಸೈಕಾಗಿ ಕಾಣಿಸ್ಬೇಕು. ಏನ್ರಿ ರಾಜೇಶ್, ಆಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಹೋದ್ರೆ ಏನ್ರಿ ರಾಜೇಶು ಯಾರೇ ದುಡ್ಗ ಆಗ್ಬಿಟ್ಟವ್ರಲ್ರಿ.
ಮಾಡ್ಸಲ್ಲ ಅದು ಒಂದು ಕಾಲ ಬರ್ತಿದೆ. ಮಾಡಿ ಇನ್ಯಾವ ಕಾಲ ಬರೋದು? ಏನು ಬಣ್ಣ ಗಿಣ್ಣ ಹೊಡೆದಿರಂಗಿದೆಯಾ? ಹಾಂ ಬಣ್ಣ ಹೊಡೆದಿರಂಗಿದೆಯಾ? ಬಣ್ಣ ಇಲ್ಲ ಕಣಲ್ಲ, ಹಾಂ, ಬಣ್ಣನಿಲ್ಲ. ಯಾವ ಉಚ್ಚಪ್ಪ ಸಾಕು. ಬಣ್ಣ ಹೊಡೆದಿಲ್ಲ ನೀನು ತಲೆಗೆ? ಹೆಂಗದೆ ಹ್ಞೂ, ಇನ್ನೊಂದು 2-3 ಕೂದಲು ಬರ್ತಾ ಇದೆ ಇವಾಗ, ಆಮೇಲೆ ಸ್ಟಾರ್ಟ್ ಆಗ್ಬೋದು ಅಂತಂತೀನಿ. ಹೊಸ್ದಾಗಿ ಗೊತ್ತಾಗದ? ಹೊಸ್ದಾಗಿ ಬರ್ತಿರೋದು ಗಳಿಗೆ. ಹಾಂ ನಮಗೊಂದು 32 ವರ್ಷ ಆಗಿತ್ತು ಇವಾಗ. ಹಾಂ ನಮ್ಮ ಫ್ರೆಂಡ್ಗಳಿಗೆಲ್ಲ ಒಂಚೂರು ಕೂರಲಿಲ್ಲ. ಹಾಂ, ಎಲ್ಲ ಫುಲ್ ಕ್ಲೀನ್ ಕೃಷ್ಣಪ್ಪ. ಫುಲ್ಲು ನಮ್ಮ ಕಿಟಿ ಸಾರು. ನಮ್ಮ ಕಿಟಿ ಸಾರು ಮರ್ತೇ ಬಿಟ್ಟಿದ್ದೆ ನಾನು. ಅವ್ರೇನು ಮಾಡ್ತಾರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ಶಾಪ್ಗೆ ಹೋಗ್ತಾರೆ, ಸಲೂನ್ಗೆ ಹೋಗ್ತಾರೆ. ಹಾಂ, ಅಲ್ಲಿ ಇವಾಗೇನೋ ಒಂದು ಮಿಷಿನ್ ಬಂದಿದೆ. ಫುಲ್ ಕ್ಲೀನ್ ಶೇವ್. ಹಾಂ, ಗುಂಡೆ ಹೊಡ್ಸೋಕ್ಕೆ ಹಾಂ ಆ ಶೇನಿಂಗ್ ಕಾರ್ಗೆಲ್ಲ ಪಾಲಿಶ್ ಮಾಡ್ತಾರಲ್ಲ ಮಿಷಿನ್ ಒಳಗೆ, ಹಾಂ ಆ ಥರ ತಲೆಗೆಲ್ಲ ಹಾಕ್ತಾರಂತೆ. ಹಾಂ. ಹಾಕಿದಾಗ ಅದು ಫುಲ್ಲು ಶೇನಿಂಗ್ ಆಗ್ಬಿಡ್ತದೆ. ಹೆಂಗೆ ತಣ ಅಂತ ಇರ್ತದೆ. ಬಿಸಿಲು ಮಾಡಿಸಿ ಅಂತಂದ್ರೆ ಗುರು ನನಗೆ ಬೇಜಾರಾಗ್ಬಿಟ್ಟದೆ. ಹಾಂ ನೋಡ, ನಿಮ್ಗೆ ನೋಡಿದ್ರೆ ಹೇರ್ ಸ್ಟೈಲ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಂ ನಾನೇ ನೋಡಿ ಈ ಥರ ಆಗೋಗ್ಬಿಟ್ಟದೆ. ಅದಕ್ಕೆ ಕಾರ್ಯ ಮಾಡ್ತಾ ಇದ್ದೀನಿ ಅಂದರೆ ನೈಸ್ ಬರಲಿ ಅಂತ ಅಂದ್ಬಿಟ್ಟು ಪಾಲಿಶ್ ಹಾಕಿಸ್ತಾ ಇದ್ದೀನಿ. ಕಾರ್ಯ ಹಾಕ್ತಾರಲ್ಲ ಆ ಥರ ಅಂತಂದ್ರು. ಏನೋ ಮಾಡಪ್ಪ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ. ಆಡಿಯನ್ಸ್ ನಾವು ಒಂದೇ ಸತಿ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಒಂದೇ ಸತಿ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಒಂದೇ ಸರಿ ಬಿಟ್ಟು ಏನಕ್ಕೆ ಸುಮ್ಮನೆ ಕುತ್ಕೋಬೇಕು ಅನ್ನೋದು ಬೇಜಾರು. ಟಕ ಟಕ ಅಂತ ಬದಾರಬೇಕು, ಪಟ ಪಟ ಅಂತ ಕೆಲಸ ಮಾಡ್ತಾ ಇರ್ಬೇಕು. ಅವನ ಆಲೆ ತೂಕಿಸ್ತಾವನೆ. ಪಾಪ ಅವನು 3 ಗಂಟೆ ರಾತ್ರಿ ಬಂದು ತಿರುಗಾಡಿ 3 ಗಂಟೆಗೆ ಬಂದಿದ್ದೇನಾ? ಬೇರೆ ಕಡೆ ಇತ್ತು ಮುಸ್ಲಿಮ್ಸ್ ಅವ್ರದ್ದು. ಹಾಂ ಪಾಪ 3 ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ಹಾಂ ತಿರ್ಗಾ ಪಾಪ ನಾನು 6 ಗಂಟೆಗೆ ಬರೋಕ್ಕೆ ಹೇಳ್ದ. ಪಾಪ 1 ಅವರ್ ಲೇಟಾಗೆ ಬಂದೆ, ಏನು ಬೇಜಾರಾಗಲಿಲ್ಲ. ಅಂದರೆ ಇಲ್ಲಿ ಕೆಲಸ ಏನು ಸ್ಟಾರ್ಟ್ ಆಗಿರಲಿಲ್ಲ. ಅವ್ನು ಈಗ ಬಂದಿದ್ರು ನಡೀತಿತ್ತು. ಇವಾಗ ಬಂದಿರೋ ನಡೀತಾ ಇತ್ತು. ಇಲ್ಲಿ ಕೇಳಿದ್ದಕ್ಕೆ ಓನರ್ ಕೇಳಿದ್ದಕ್ಕೆ ಇಲ್ಲ, ಅವ್ರು 6 ಗಂಟೆಗೆ ಬರಲಪ್ಪ ಅಂತಂದ್ರೆ ನಾನು ಹಂಗೂ 7 ಗಂಟೆಗೆ ಬಾ ಅಂತ ಹೇಳಿದೆ. ಭಾರಿ ಬೇಜಾರಾಯ್ತು. ಪಾಪ ಅವನು ಎದ್ದು ಬಿದ್ದನು ಅಂತ ನಿದ್ದೆನೂ ಮಾಡಿಲ್ಲ, ಏನು ಮಾಡಿಲ್ಲ. ನನಗೆ 5 ಗಂಟೆಗೆ ಬಾ ಅಂತ ಹೇಳಿದ್ದು. ಕರೆಕ್ಟಾಗಿ 5 ಗಂಟೆಗೆ ಬಂದೆ, ಇವನೇ ಬಂದಿಲ್ಲ ಇನ್ನು. ನಾನು ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದೆ. ರಾತ್ರಿ ಎಷ್ಟು 2 ಗಂಟೆವರೆಗೂ ಇಲ್ಲೇ ಇದ್ದೀನಿ ನಾನು. ಅದ್ರೊಳಗೆ ಬೇರೆ ನನ್ನೇ ನೈಟೇ ಬಂದ್ಬಿಡೋ, ಇಲ್ಲೇ ರೆಸ್ಟ್ ಮಾಡೋ, ಇಲ್ಲೇ ಯೋಚನೆ ಮಾಡಿದೆ, ಇದು ಯಾಕೆ ಸರಿ ಬರ್ತಾರೆ ಇರಪ್ಪ, ಬೆಳಗ್ಗೆ ಬರಲಿ, ಅದು ಇನ್ನೊಂದ್ಸರಿ ಜಾಸ್ತಿ ನಾನು ಆಗ್ತದೆ, ಬಾಳಿಗೆ ಎಡ್ಸ್ಬಿಡುವ ಅಂತ. ಇನ್ನೊಂದು ಸೆಕ್ಷನ್ ಜಾಸ್ತಿ ಕಾಸು ಕೊಡ್ಬೇಕಾಗ್ತದೆ ಬೇಡ ಅಂತ ಐಡಿಯಾ ಬಂದೆ. ಹಂಗೂ ನಾನು ಫ್ಲಾಶು ತಗೊಂಬಂದೆ, ಫೋಟೋ ತೆಗೀನಂತ. ಏನೂ ತೆಗಿಲಿಲ್ವಾ? ತೆಗೆದೆ, ಒಂದು 10 ಫೋಟೋ ತೆಗೆದಿದ್ದೀನಿ. ಏನಿತ್ತು? ಪೂಜೆ ಮಾಡಿದ್ರು. ಒಂದು 10 ಫೋಟೋ ತೆಗೆದು ಹಂಗೂ ಫ್ಲಾಶ್ ಹಾಕೊಂಡು, ಆಮೇಲೆ ಫ್ಲಾಶ್ ಬೇಡ ಅಂತಂದ್ಬಿಟ್ಟು ಬೇರೆ ಲೈಟಿಂಗ್ ಒಳಗೆ ತೆಗೆದಾಗ್ತೆ. 35mm ಲೆನ್ಸ್ ಇತ್ತಲ್ಲ, ಆ ವೈಡ್ ಲೆನ್ಸ್ ಹಾಕೊಂಡು ಅದರೊಳಗೆ ತೆಗೆದೆ. ಚೆನ್ನಾಗಿ ಬಂತು. ಮಳೆ ಬರೋಂಗೆ ಐತೆ ಈಚೆ, ಫುಲ್ ಮಾಡೋಕ್ಕಾಗಿದೆ ವಾತಾವರಣ. ಇಲ್ಲೇನು ಯಾವ ಮಳೆ ಬಂದ್ರೆ ಯಾರೂ ನೆನೆದಿಲ್ಲ ತಕ್ಕ ಅಪಾರ್ಟ್ಮೆಂಟ್. ಹೀಗೆ ಮಳೆನೇ ಬರಲಿಲ್ಲ. ನೀವು ಹಸಿವತ್ತಾದ್ರೆ ಮನೆ ಕತ್ತಾನೆ ಈಗ. ಮನೆಗಲ್ಲಿ ಕೂಡ ಅವಲ್ಲಿ ಪಾಪ ಬಿಡಲಿಲ್ಲ. ಅವ್ರದ್ದೈತೆ ನಾನು ಅವಲ್ಲಿ ಶರ್ಟ್ ಅವ್ರದ್ದೈತೆ ನಾವು ಅರ್ಧಾಯ್ತು ಸರ್. ಏನಣ್ಣ ಕಂಕಂಡಿ ಅರ್ಧೇ ಹೋಯ್ತು. ನೀನಾಗ ಎಡೆ ನುಗ್ಗ ಊರಾಗ ಜಾಗ ಬಿಟ್ಬಿಟ್ಟು ಇಲ್ಲಿ ಎಡೆ ನುಗ್ಗಕ್ಕೆ ಬಂದಿದ್ದೀರಕ್ಕೆ ಒಯ್ತಕೊಂಡು ಹೋಗೋ ಸರ್ಟ್ ಚೇಂಜ್ ಮಾಡ್ಕೊಬ್ರ ಹೋಗಿ ಇಟ್ಟಿದ್ಯಾ ಆಲ್ಟರ್ನೇಟು? ಹಾಂ ಪೈಲ್ವಾದ ಸಾಧಕೋಕಿಲೆ ಹೇಳ್ತಾನಲ್ಲ, ನನ್ನ ಬಾಡಿ ನೀನು ನೋಡಿಲ್ಲ ಅಲ್ವಾ? ಕಂಗ್ರ್ಯಾಚುಲೇಷನ್. ಹೊಸ ಸರ್ಟಾ? ಹೊಸ ಶರ್ಟ್ ಇಲ್ಲ, 1 ವರ್ಷ ಆಯಿತು. ಒಂದು ಬರ್ತಡೇ ತಗೊಂಡಿದ್ದು. ಹಾಂ, ಗೃಹ ಪ್ರವೇಶಕ್ಕೆ ಇನಾಗ್ರೇಷನ್ ಆಗೋಯ್ತು. ಈಗ ಟೇಪ್ ಕಟ್ ಮಾಡೋಕ್ಕಾಯ್ತು, ಸರ್ಟ್ ಕಟ್ ಮಾಡೋಕ್ಕಾಯ್ತು ಇವಾಗ ಅಷ್ಟೇ. ಭಾರಿ ಬೇಜಾರಾಗ ವರ್ಷಕ್ಕೆ ಕಿತ್ಕತ್ತೈತೆ ಹಂಗೆ. ಇದು ಒಬ್ಬಂದೇ ಬರ್ತಾರೆ. ನೀರು ಬದಲಿದೆ ಒಳಗಡೆ, ವೆಂಟಿಲೇಷನ್ ಇಲ್ಲ, ಫುಲ್ಲು ಕಾವು ಒಳಗಡೆ, ಫುಲ್ಲು ಬಿಸಿ ಬಿಸಿ. ಸೊ ಟೈಮು 2:35. ಸೊ 2:30 ಆಗೋಯ್ತು. ಇನ್ನೂ ಊಟ ಮಾಡಿಲ್ಲ. ಅವಾಗಿಂದ ಲಾಡು ತಿಂದು ಬೇಜಾರಾಗ್ಬಿಟ್ಟೈತೆ. ನಿಂತು ಕಾಲೆಲ್ಲ ನಿಂತಾವೆ. ನಮ್ಮ ರಾಯಸಣ್ಣ ಕ್ಲೈಂಟೇ ಹೇಳ್ತಾರೆ ಊಟಕ್ಕೆ ನಾನು ಬನ್ನಿ ಅಂತ. ನಮ್ಮ ರಾಯಸಣ್ಣ ಮಾತ್ರ ಗೊತ್ತಿಲ್ಲ. ನಾನು ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಸೇಫಾಗಿ ಒಂದು ಕಡೆ
ಊಟಕ್ಕೆ ಹೋಗೋಣ ಅಂತ ಕರೀತಾ ಇದ್ದೀನಿ ಬತ್ತಲ್ಲ ನಮ್ಮ ರಾಯಸ ನಡೆಯೋಣ ಹೋಗೋಣ ಟೈಮ್ ಆಯಿತು. ಬಾರಪ್ಪ. ನೀನು ಸಾಹಸ ಮಾಡಿ ಟೈಮ್ ಸರಿಯಾಗಿ ಊಟ ಇಲ್ಲ ನಮಗಿಲ್ಲಿ. ಕ್ಲೈಂಟೇ ಹೇಳ್ತಾವ್ರು ಹೋಗ್ರಿ ಅಂತ, ನಿಂದೊಳೆ ಕತೆ. ಸೊ ನೈಸ್. ಸೊ ಫೈನಲಿ ಕೆಲಸ ಮುಗೀತು, ಲಗೇಜೆಲ್ಲ ಪ್ಯಾಕ್ ಆಯಿತು. ರಾಯಸಣ ಇನ್ನೂ ಪ್ಯಾಕ್ ಮಾಡ್ತಾವ್ರೆ. ಸೊ ಹೊಟ್ಟೆ ತುಂಬ ಊಟನೇ ಆಯಿತು. ಊಟ ಮಾತ್ರ ಸೂಪರಾಗಿತ್ತು. ಇವತ್ತಿನ ಇವೆಂಟು ಖುಷಿಯಾಗಿ ಸಖತ್ತಾಗಿ ನಡೀತು. ಒಂದು ಎಲ್ಲೂ ಬೇಜಾರಾಗಲಿಲ್ಲ. ಆ್ಯಕ್ಚುಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇವತ್ತು ಇವೆಂಟಲ್ಲಿ. ಅಷ್ಟು ಆರಾಮಾಗಿ ನಡೀತು. ನಮ್ಮ ರಾಯಸಣ ಇನ್ನು ಪ್ಯಾಕ್ ಮಾಡೋದ್ರಲ್ಲಿ ಯಾರೇ 3:30 ಆದ್ರೂ. ಹೌದಾ? ಇದೇನಾ ಹಂಗೆ ಒಂದು ಕ್ಲೋಸ್ ಮಾಡ್ತೀನಿ, ನಮ್ಗೆ ಹಂಗಲ್ವಲ್ಲಪ್ಪ. ಹಾಂ ಸರಿ ಬರಲ್ಲ. ಶರ್ಟ್ ಬೇರೆ ಅಲ್ಲ ಸರ್, ಇಲ್ಲ ಕಾಸು ಕೊಡ್ತೀನಿ, ಬೇಡ ನಾ ಕಾಸು. ಲಾಟ್ರಿ ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದೀವಿ, ಕಾಸು ಕೊಡಬೇಕು ಅಲ್ವಾ? ಪಾಪ ಕಾಸು ಕೇಳಿದಿರ ಹೋಯ್ತಿರ ಪ್ರೋಗ್ರಾಮ್ ಮುಗಿಸ್ಕೊಂಡು ಏನಂದ್ರೆ ಮುಖ್ಯ ಮೇಲೆ. ನೀನು ಹೇಳ್ದಂಗೆ ಎಲ್ಲರೂ ಕೈಗೆ ಪಟ್ಟದ ಕೆಲಸ ಆದಟ್ಲೆ ದುಡ್ಡು ಕೊಟ್ಬಿಟ್ರೆ ಏನು ಟೆನ್ಷನೇ ಇರೋಲ್ಲ. ಅವರ ಮನುಷ್ಯ ಜೀವನ ಹೆಂಗಿರ್ತದ ಗೊತ್ತಿಲ್ಲ. ನಾವೆಲ್ಲ ಚಿತ್ತಿ ಸರ್ ಹತ್ರ ನೋಡಿ ಕಲ್ತ್ಕೊಂಡಿದ್ದು. ಅಯ್ಯಪ್ಪ ಜಿನೇನು ಅಷ್ಟೇ, ಅಲ್ಲಾಡ್ರ ಅಲ್ಲೇ ಒಬ್ಬನ. ಸೊ ಹಿಂಗೆ ನಮ್ಮದು. ಸೊ ಕೆಲವೊಬ್ಬರು ಲಾಸ್ಟ್ ಸೀಸನಲ್ಲಿ ಮಾಡಿರೋ ಆರ್ಡ್ರು ಇನ್ನೂ ಪೇಮೆಂಟೇ ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಕೇಳಿದ್ರೆ ಆ ಮೆಸೇಜ್ ಹಾಕಿದ್ರೆ ಅದು ಮೆಸೇಜ್ ರಿಪ್ಲೈ ಇಲ್ಲ. ಅನ್ನೋ ನಂಬರಿಂದ ಕಾಲ್ ಮಾಡಿದ್ರೆ ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾರೆ. ಏನು ಮಾಡೋಕ್ಕಲ್ಲ, ಕೆಲವೊಂದು ಈ ಥರ ಪ್ರಾಬ್ಲಮ್ ನಮ್ಗೆ ಆಯ್ತಾ ಇರ್ತವೆ. ಸರ್ವೇ ಸಾಮಾನ್ಯ ನಮ್ಮ ಪ್ರೊಫೆಷನಲ್ಲಿ. ಎಲ್ಲ ಕೆಲಸ ಆಗಿದ ತಕ್ಷಣ ಪಟ ಅಂತ ಪೇಮೆಂಟ್ ಆಗಿಬಿಟ್ರೆ ನಮ್ಗೆ ಏನೂ ಟೆನ್ಷನೇ ಇರೋಲ್ಲ. ಆರಾಮಾಗಿ ಒಂದು ಸೀಸನಲ್ಲೂ ವ್ಯವಹಾರ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಹಿಂಸೆ. ಸೊ ಈಗ ಊಟ ಮಾಡಿ ಫೋರ್ಸ್ಗೆ ನಿದ್ದೆ ಗೊತ್ತೈತೆ. ಸೊ ಹೊರಗಡೆ ವೆದರು ಓಕೆ, ಸಿಕ್ಕಾಬಟ್ಟೆ ಗಾಳಿ ಅಂತೂ ಸಖತ್ತಾಗಿ ಬೀಸ್ತಾ ಇದೆ. ಗಾಳಿ ಹೊರಗಡೆ ಎಲ್ಲ ಇನ್ನೇನೋ ಮಳೆ ಬರೋ ಥರ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಯಾಕೋ ಈಗ ವೆದರ್ ನೋಡಿದ್ರೆ ಕೂಲಾಗಿದೆ. ಮಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ರಾಯಸಣ ಈಗ ಪಟ ಅಂತ ಮಳೆ ಬರೋಷ್ಟು ಮನೆ ಸೇರ್ಕೋಬೇಕು ನಾವು. ಮಳೆ ಬರಲ್ಲ ಬರ. ಮಳೆ ಬರಲ್ವಾ? ಫುಲ್ ಗಾಳಿ ತಂಪಾಗಿ ಬೀಸ್ತದೆ ಕಣ. ಮಳೆ ಬರಲ್ಲ ಬರ. ಟೈಮ್ ಆಯಿತು, ಒಂದೇ ಜಾಗದಲ್ಲಿ ಅಪರ ತಿರ್ಬಾರ್ದು. ನೆಕ್ಸ್ಟ್ ಬಿಡೋದಲ್ಲಿ ಸಿಗ್ತೀನಿ ಅಂತ ಜೋರಾಗಿ ಹೇಳೋ. ನೆಕ್ಸ್ಟ್ 24ನೇ ತಾರೀಕು ನಿಧಿದ ಆರ್ಡ್ರು DX ಮ್ಯಾಕ್ಸ್ ಒಳಗೆ, ಅಲ್ಲಿ ಮೀಟ್ ಮಾಡೋಣ. ಎಲ್ಲ ಬಂದ್ಬಿಡಿ, ಹೋಗಿ ಉಂಡ್ಬಿಟ್ಟು ಪಚ್ಚಳ್ಳಿ ಹೋಗಿ. ಸೊ ಗೈಸ್ ಫೈನಲಿ ವರ್ಕ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಸೊ ಇವಾಗ ಡಾಟಾ ಕಾಪಿ ಹಾಕಬೇಕು. ಕೆಲಸ ಮುಗಿದ ತಕ್ಷಣ ಮನೆಗೆ ಬಂದಿದ ತಕ್ಷಣ ಮಾಡೋದೇ ಫಸ್ಟ್ ಇದು ಕೆಲಸ. ಯಾಕಂದರೆ ಡಾಟಾ ಕಾಪಿ ಹಾಕಿಲ್ಲ ಅಂತಂದಾಗ ಸೊ ಸುಮ್ಮನೆ ಎಡವಟ್ಟಾಗೋದು ಸರಿನೇ ಇರಲ್ಲ. ಅದು ಫಸ್ಟ್ ಮಾಡೋ ಕೆಲಸನೇ ಡಾಟಾ ಕಾಪಿ ಹಾಕೋದು. ಸೊ ಇವಾಗ ಟೈಮು 4:15 ಆಯಿತು. ಸೊ 3:45 ಬಿಟ್ಟಿದ್ದು ಲೊಕೇಶನ್ನ. ಸೊ ಇವಾಗ 4:15. ಸೊ ಇವಾಗ ಮನೆ ಹತ್ರ ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಫಸ್ಟ್ ಡಾಟಾ ಕಾಪಿ ಹಾಕ್ಬಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ, ಯಾವಾಗಲೂ ಗೃಹಪ್ರವೇಶ ಮಾಡೋಕ್ಕೆ ಅಂದರೆ ಹೆವಿ ಟೈರ್ಡ್ ಅನ್ಸೋದು. ಬಟ್ ಇದು ಓಕೆ ಕಾಲೆಲ್ಲ ನೋಯ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಆದಮೇಲೆ ಇದು ಕಾಮನ್ನು. ಸೊ ಇವತ್ತೇನೆಂದರೆ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಆರ್ಡ್ರ್ ಮಾಡಿದ್ವಪ್ಪ ಇವತ್ತು. ಯಾಕಂದರೆ ನಾವು ರಾಯಸೋಣ ಸ್ವಲ್ಪ ಜಾಸ್ತಿ ಮಾತು ಕೆಲಸ ಟೈಮಲ್ಲಿ ಕಾಮಿಡಿಯಾಗಿ ಮಾಡಿಕೊಂಡು ಖುಷಿಯಾಗಿ ಕೆಲಸ ಮಾಡ್ತೀವಿ. ಸೊ ಲಾಸ್ಟ್ ಇವೆಂಟ್ಗಿನ್ನ ಇವತ್ತು ಇವೆಂಟು ಸಖತ್ ಎಂಜಾಯ್ ಆಗಿತ್ತು. ಅಲ್ಲಂತೂ ಫುಲ್ಲು ಕಾಮಿಡಿ ಮಾಡಿಕೊಂಡು ಪುರೋಹಿತರ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ತು ಇವೆಂಟ್ನ. ಸೊ ಅದರಿಂದ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ 11 o'clock ಅಂತ ನಾನು ಹೋಗಿದ್ದು ಒಂದು 5 o'clock, 5:15 ಆಗಿತ್ತು. 11 o'clock ಅಂತ ಒಂದು ಟೈಮ್ ಓಕೆ. ಬಟ್ ಅದಾದಮೇಲೆ ಆಗಿ ಟೈಮ್ ಗೊತ್ತೇ ಆಗಿಲ್ಲ ನಮಗೆ. ಟೈಮ್ ಎಷ್ಟು ಬೇಗ ಆಯಿತು ಅನ್ನೋದೇ ಅರ್ಥ ಆಗಿಲ್ಲ. ಅಷ್ಟು ಬೇಗನೆ ಮುಗಿದೇ ಹೋಯ್ತು. ಟೈಮ್ ನೋಡ್ರೆ 2 ಗಂಟೆನಾ ಅನ್ನೋ ಥರ ಆಗೋಯ್ತು ಟೈಮು. ಸೊ ಹಿಂಗಾಡಿ ಇವತ್ತಿನ ಇವೆಂಟ್ ಮುಗಿಸಿದ್ದೀನಿ. ಸೊ ನೋಡುವ ಈಗ ಫಸ್ಟ್ ಡಾಟಾ ಕಾಪಿ ಹಾಕ್ತೀನಿ. ಎಷ್ಟು ಫೋಟೋಸ್ ಆಗಿದೆ ಏನೋ ಅಂತ ಗೊತ್ತಿಲ್ಲ. ಡಾಟಾ ಹಾಕಿ ಫಸ್ಟ್ ಅವ್ರಿಗೆ ಡಾಟಾ ಕಳಿಸಿಡ್ಬೇಕು. ಯಾಕಂದ್ರೆ ರ್ಯಾಷನ್ ಆಲ್ರೆಡಿ ಪೇಮೆಂಟು ಮಾಡಿಬಿಟ್ಟವ್ರೆ. ಸೊ ಪೇಮೆಂಟ್ ಮಾಡೋದ್ರಿಂದ ನಾವು ಡಾಟಾ ಇಟ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ. ಸುಮ್ಮನೆ ಅದು ಯಾವಾಗ ಹಿಂಸೆ. ಫಸ್ಟ್ ಅವ್ರಿಗೆ ಡಾಟಾ ಕೊಟ್ಟರೆ ನಮಗೆ ಸಮಾಧಾನ. ಊಟ ಬರ್ತಿಯಾಗಿರೋದಕ್ಕೆ ತೇಗ್ ಬರ್ತೈತೆ. ಸೊ ಬನ್ನಿ ಫಸ್ಟ್ ಡಾಟಾ ಕಾಪಿ ಹಾಕ್ಬಿಟ್ಟು
ನೋಡೋಣ ಮುಂದೆ ಏನೇನು ಕಾರ್ಯಕ್ರಮ ಇವತ್ತು ಅಂತ. ಗಾಯ್ಸ್ 9 ಕಾಲ ಆಯಿತು, ಅವಾಗಿಂದ ಸಿಕ್ಕಲಿಲ್ಲ. ಏನೇ ಮಕ್ಕ ನೋಡ್ತಾ ಇದ್ದೆ? ಹೌದಾ, ಬಂದು ಅಡುಗೆ ಮಾಡು ಅಂದರೆ ಬಂದಾಗಿಂದ ಒತ್ತಲ ಹೊಡ್ಕೊಂಡು ಕಾಲ ಕಳೆದ್ಬಿಟ್ಲು. ಬಂದಾಗಿದ್ದು ಹಿಡ್ದವಳು ಮೊಬೈಲ ಮೀಶೋ ನೋಡ್ಕೊಂಡು ಇವಾಗ ಎದ್ದು ಬರ್ತಾವಳೆ. ಅದು ಬೈದಕ್ಕೆ ನನ್ನ ಕೈಲಿ ಅಡುಗೆ ಮಾಡಿಸ್ಕೊಂಡು ಇವತ್ತು ಎಗ್ ರೈಸ್ ತಿನ್ನಬೇಕು ಅಂದ್ಲು, ಅದಕ್ಕೆ ಎಗ್ ರೈಸ್ ಮಾಡ್ತೀನಿ ನೋಡಿ ನನ್ನ ಕೈ ಹಿಡ್ಕೊಂಡು ಎಲ್ಪ್ ಮಾಡ್ತಾವಳಂತೆ. ಇಷ್ಟೊಂದು ಎಲ್ಪ್ ನಂಗೆ ಬೇಡ, ನಂಗೆ ಸುಸ್ತಾಯ್ತು. ಇಷ್ಟೊಂದು ಎಲ್ಪ್ ಮಾಡಿಸ್ಕೊಂಡು ನಂಗೆ ಸುಸ್ತಾಯ್ತದೆ. ಹೌದಾ, ಇಷ್ಟೊಂದಾ? ಓ ಮಿಂಚು ಬೇಡ, ಅಯ್ಯೋ ನನ್ನ ಕೈ ನೋಯ್ತೈತೆ. ಹೌದಾ, ನೋಡಿ ಇಂಥ ಹೆಂಡತಿ ಉಪ್ಕೊಡ್ಲಾ ಹುಡಿಕೊಡ್ಲಾ ಅಂದ್ಕೊಂಡು ಬಂದು ಇಲ್ಲ ಎಗ್ ರೈಸ್ ಮಾಡಿ ಅಂದರೆ ಉಪ್ಕೊಡ್ಲಾ ಹುಡಿಕೊಡ್ಲಾ ಅಂದ್ಕೊಂಡು ಬಂದು ನಿಂತವಳೆ. ಅಯ್ಯೋ 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 ದೇವ್ರೆ, ನಿಂಗೇನು ಕೆಲಸ ಹೇಳಿದೆ ಅದಾಗ ಮಾಡೋಕೆ ಮಿಂಚು ಆಯಿತು ಹೋಗಲಿ. ಅದನ್ನಾದರೂ ಒಂದು ಕೆಲಸ ಹೇಳಿದ್ರೆ ಇಲ್ಲಿ ಬಂದವಳೆ ತೀಟೆ ಕೆಲಸ ಮಾಡೋಕ್ಕೆ ಹೋಗಿ ನಾನು ಮಾಡ್ತಾಯಿದ್ದೀನಿ. ಅಲ್ಲಿ ರೈಸ್ ಅಂಗಡಿ ನಾನು ಹಾಫ್ ಶರ್ಟ್ ಇವತ್ತು ನನ್ನ ಕೈಲಿ ಎಗ್ ರೈಸ್ ಮಾಡಿಸೋಳೆ. ನೋಡಿ ಎಗ್ ರೈಸ್ ನಾನು ಮಾಡಿರೋ ಎಗ್ ರೈಸ್ ತಿಂದ್ಬಿಟ್ಟು ಹೇಳಿ ಹೇಗೆ ಟೇಸ್ಟ್ ಅಂತ. ನಾನು ಮಾಡಿರೋ ಎಗ್ ರೈಸ್ ಇದು, ನೀನು ಮಾಡಿರೋ ಎಗ್ ರೈಸ್ ಅಲ್ಲ. ನಾನು ಹೇಳ್ಕೊಟ್ಟಿರೋ ರೆಸಿಪಿ ತಾನೇ ಇದು. ನೋಡಿ ಮಾಡಿರೋದು ನಾನು, ಬಿಲ್ಡಪ್ ಕೊಡ್ತಾಳೆ ಇವಳು ಮಾಡಿದ್ದು ಅಂತ. ಬನ್ನಿ ಎಲ್ಲ ಎಗ್ ರೈಸ್ ತಿನ್ನುವ, ಚಳಿಗೆ ಬಿಸಿ ಬಿಸಿ ಎಗ್ ರೈಸ್. ಮೂಗು ಹಾಕ್ಬಿಡ್ತೀನಿ. ಹೆಂಗೈತೆ ಟೇಸ್ಟು? ಫಸ್ಟ್ ಟೇಸ್ಟ್ ಮಾಡು. ನೀನು ಹೋಟ್ಲಲ್ಲೂ ಸಿಕ್ಕಲ್ಲ ಇಂಥ ಎಗ್ ರೈಸ್. ಹೌದೌದು, ಹೋಮ್ ಮೇಡ್ ಎಗ್ ರೈಸ್, ಹೋಮ್ ಮೇಡ್. ಇವಾಗ ಹೋಮ್ ಮೇಡ್ ಎಗ್ ರೈಸ್ ತಿಂದ್ಬಿಟ್ಟು ಸ್ಲೀಪಿಂಗ್ ಮೋಡ್ಗೆ ಹೋಗ್ಬೇಕು. ಯಾಕಂದರೆ ಬೆಳಿಗ್ಗೆ ಎಷ್ಟು ಗಂಟೆ? 4 ಗಂಟೆ ಎದ್ದಾಗ ನಾನು ಅಲ್ವೇ. 4 ಗಂಟೆ. ನಂಗೇನು ಗೊತ್ತು, ನೀನು ಹೋಗಿರೋದು ಗೊತ್ತಿಲ್ಲ. ಸೋಗಯ್ಯ, ನಾನು ಹೋಗಿರೋದು ನೋಡಿ ಸೌಂಡೇ ಗೊತ್ತಿಲ್ಲ ಅವಳಿಗೆ. ಆ ರೇಂಜಿಗೆ ನಿದ್ದೆ ಹೊಡೆದವಳೆ. ಇರಲಿ, ನೆಕ್ಸ್ಟ್ ಆಷಾಢ ಶುಕ್ರವಾರ ಎಬ್ಬರಿಸ್ತಾಳಲ್ಲ, ಅವಾಗ ನಾನು ಅವಾಗ ಹಂಗೆ ಮಾಡ್ತೀನಿ. ಈ ಕಡೆ ತಿರುಗಿಸು. ಆಷಾಢ ಮುಗ್ದೋಯ್ತು, ಇನ್ನೇನಿಗೆ ನೆಕ್ಸ್ಟ್ ಆಷಾಢಕ್ಕೆ ನಾನು ಹೇಳ್ತಾ ಇರೋದು. ಅಯ್ಯೋ, ಇನ್ನೊಂದು ವರ್ಷ ನೋಡ್ಕೊಳ್ಳೋಣ ಆಮೇಲೆ. ಇನ್ನೊಂದು ವರ್ಷ ನೋಡ್ಕೊಳ್ಳೋಣ ಆಮೇಲೆ ಇರ್ತಾಳೆ. ಇನ್ನೊಂದೇನು ಗೊತ್ತಾ, ಮೊನ್ನೆ ನನ್ನ ಬೀಗ ಹಾಕ್ಬಿಟ್ಟು ಆಚೆಯಿಂದ ಕೀನ ಎಸ್ಬಿಟ್ಟು ತಿರ್ಗಾ ಚಿಲ್ಕ ಹಾಕಿ ಹೋಗ್ಬಿಟ್ಟಿರೋದು, ಆಚೆ ಕಡೆ ಲಾಕ್ ಮಾಡಿಬಿಟ್ಟು. ನಾನು ಒಳಗಡೆಯಿಂದ ಎದ್ದು ಬೀಗ ಓಪನ್ ಮಾಡ್ತೀನಿ, ಡೋರ್ ಎಳಿತಾ ಇದ್ದೀನಿ, ಬರ್ತಾ ಇಲ್ಲ. ನೀವು ತಲೆ ಕಟ್ಟೋಯ್ತು. ಏನಾಯ್ತು ಗೊತ್ತಾ, ಬೀಗ ಹಾಕೊಂಡು ಈಚ್ ಕಡೆಯಿಂದ ಕೀ ಒಳಗೆ ಎತ್ಬಿಟ್ಟು ಹೋಗ್ರಿ, ನಾನು ಎದ್ದಾಗಲ್ಲ ಅನ್ಲಾಕ್ ಮಾಡ್ಕೊಂಡು ಹೋಗ್ತೀನಿ ಡ್ಯೂಟಿಗೆ ಅಂತ ಹೇಳಿಲ್ಲ. ನಾನು ನಿದ್ದೆಗಣ್ಣಲ್ಲಿ ಬೀಗ ಹಾಕಿದ್ದೀನಿ, ಚಿಲ್ಕನ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಮರ್ತ್ಕೊಂಡು. ಸೊ ಅದೊಂದು ದೊಡ್ಡ ಅವಾಂತರ ಆಗಿತ್ತು. ಟೈಮೆಲ್ಲ ವೇಸ್ಟ್ ಆಗಿ ಅವತ್ತು. ಇವಳು ಬಿಟ್ರೆ ಪುಂಕ್ತಾ ಇರ್ತಾಳೆ, ನಂಗೆ ಹೊಟ್ಟೆ ಸಿಗ್ತದೆ. ಅವಳು ಮಾತು ಬಿಟ್ರೆ ಮಾತಾಡ್ತಾ ಇರ್ತಾಳೆ. ತಟ್ಟೆ ಮುಂಚೆ ಊಟ ಕಾಯಿಸ್ಕೊಂಡು ವೇಸ್ಟ್ ಮಾಡಬಾರ್ದು. ಸೊ ಈಗ ನಾವು ಊಟ ಮಾಡಿ ಸ್ಲೀಪಿಂಗ್ ಮಾಡಿ ಹೋಗ್ತೀನಿ. ಎಲ್ರಿಗೂ ಶುಭರಾತ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಮಿಸ್ ಮಾಡದೆ ನೋಡ್ತಾಯಿರಿ. ಲವ್ ಯು ಆಲ್. ಬಾಯ್.